ವೆಲ್ಕಮ್ ಟು ನಿಮ್ಮ ಪದ್ದು ಹೋಮ್ ಕಿಚನ್ಗೆ. ಇವತ್ತಿನ ನಿಮ್ಮ ಪದ್ದು ಹೋಮ್ ಕಿಚನಲ್ಲಿ ಪನ್ನೀರ್ ಪರಾಟ ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಪನ್ನೀರ್ನ ಗ್ರೇಟ್ ಮಾಡಿ ತುರಿದಿಟ್ಕೊಂಡಿದ್ದೀನಿ, ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ರೆಡ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ದೀನಿ, ಗರಂ ಮಸಾಲ, ಆಮ್ಚೂರ್ ಪೌಡರ್, ಉಪ್ಪು. ನಾನು ಆಲ್ರೆಡಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಹೇಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಆನಿಯನ್, ಚಿಲ್ಲಿ, ಇದು ಪಿಜ್ಜಾ ಪ್ಯಾಕೆಟಲ್ಲಿ ಬರುತ್ತಲ್ಲ ಚಿಲ್ಲಿ ಫ್ಲೇಕ್ಸು, ಅದನ್ನು ಯೂಸ್ ಮಾಡಿದ್ದೀನಿ. ಒಂದ್ಸಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು, ಅದಕ್ಕೋಸ್ಕರ ನಿಮಗೆ ನಾನು ತಿಳಿಸ್ಕೊಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಆಮ್ಚೂರ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ, ಇಷ್ಟೇ. ಉಪ್ಪು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾವಾಗಲೂ ಅನ್ಕೊತೀರಿ ಮಕ್ಳಿಗೆ ಏನಪ್ಪ ಬಾಕ್ಸಿಗೆ ಮಾಡೋದು, ಏನಾದರೂ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಬೇಕಂತ ಅಲ್ವಾ, ಅದಕ್ಕೋಸ್ಕರ ತಿಳಿಸ್ಕೊಡ್ತಿದ್ದೀರಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಪನ್ನೀರು ಪರಾಟ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಇದು ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾಪ್, ನಿಮ್ಗೆ ಅರ್ಥನೇ ಇಲ್ಲ. ಇವಾಗ ಈ ಥರ ಮಾಡಿಕೊಂಡು ಫುಲ್ ಮಾಡ್ಕೋಬೇಕಾಗುತ್ತೆ. ನೀವು ಜಾಸ್ತಿ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ನೀವು ಹಿಂಗೆ ಲಟ್ಸೋವಾಗ ಅದು ಹೊರಗಡೆ ಬರುತ್ತೆ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಲಟ್ಸ್ಕೋಬೋದು. ಈ ಥರ ಮಾಡ್ಕೋಬೇಕಾಗುತ್ತೆ. ಒಂದ್ಸಲಿ ನಿಮ್ಮ ಕೈಯಲ್ಲಿ ಈ ಥರ ಅಂದ್ಕೊಳ್ಳಿ, ಲಟ್ಸಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ತೆಳ್ಳಗಾದ್ರೂ ತಾವ ಮೇಲೆ ಹಾಕಿದ ತಕ್ಷಣ ಬಿಟ್ಕೊಂಡ್ಬಿಡುತ್ತೆ, ಅಷ್ಟು ತೆಳ್ಳಗೂ ಇದು ಪನ್ನೀರ್ ಈ ಥರ ಫಿಲ್ ಮಾಡೋದ್ರಿಂದ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ತವ ಕಾದಿದೆ, ನಾನು ಲಟ್ಸಿಟ್ಕೊಂಡಿದ್ದೀನಲ್ವ, ಅದನ್ನ ಇವಾಗ ಇದು ಮಾಡ್ಕೊಳ್ಳೋಣ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು, ನಿಮಗೆ ಎಷ್ಟು ಬೇಕೋ ಅಷ್ಟು, ಕಮ್ಮಿ ಅಂದರೆ ಕಮ್ಮಿನೂ, ಚೆನ್ನಾಗಿ ಎಣ್ಣೆ ತಿನ್ನೋರು ಚೆನ್ನಾಗಿ ಜಾಸ್ತಿ ಹಾಕ್ಕೊಳ್ಳೋದು. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಈ ಥರ ಬರಬೇಕು ಬೇಯಿಸೋದು. ಇದು ಮೊಸರು ಜೊತೆಲೂ ತಿನ್ಬೋದು, ಬೆಣ್ಣೆ ಇದ್ದರೆ ಬೆಣ್ಣೆ ಜೊತೆ ಮಕ್ಕಳಿಗೆ ಇಷ್ಟ ಆಗೋ ಥರದಲ್ಲಿ ಬೆಣ್ಣೆ ಜೊತೆಲಿ ಕೂಡ ಕೊಡ್ಬೋದು. ತುಂಬ ಹೆಲ್ದಿ ಅಲ್ವಾ ಇದು, ಅದಕ್ಕೆ
ಉಪ್ಪಿನಕಾಯಿ ಜೊತೆಯಲ್ಲಿ ತಿನ್ಬೋದು. ಇವಾಗ ಮೊಸರು ಇಷ್ಟ ಇಲ್ದಿರೋರಿಗೆ, ಬೆಣ್ಣೆ ಇಷ್ಟ ಇಲ್ದಿರೋರಿಗೆ ಉಪ್ಪಿನಕಾಯಿ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಿಸಿಯಾಗಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ತುಪ್ಪದ್ರಲ್ಲಿ ಕೂಡ ನೀವು ಇದೇ ಥರದಲ್ಲಿ ಎಣ್ಣೆ ಹಾಕಿದಂಗೆ ಮಾಡ್ಕೊಬೋದು. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಇದಾಗಿದೆ. ಇದನ್ನು ಯಾವುದ್ರ ಜೊತೆಲಿ ತಿನ್ನಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರ ಪನ್ನೀರ್ ಪರೋಟ ರೆಡಿಯಾಗಿದೆ. ಮೊಸರು, ರೆಡ್ ಚಿಲ್ಲಿ ಪೌಡರ್, ಜೀರಿಗೆ ಪೌಡರ್, ಉಪ್ಪಿನಕಾಯಿ ಜೊತೆಯಲ್ಲಿ ನೀವು ತಿನ್ಬೋದು. ಇವತ್ತಿನ ಪದ್ದು ಹೋಮ್ ಕಿಚನಲ್ಲಿ ಪನ್ನೀರ್ ಪರೋಟ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್